గుడ్ ఆఫ్టర్నూన్ ఆల్ ఆఫ్ యూ. వెల్కమ్ టు అంజన్ TV1 న్యూస్. ఆర్థిక శాస్త్రవేత్త, సంఘ సంస్కర్త, రాజ్యాంగ రూపశిల్పి డాక్టర్ బిఆర్ అంబేద్కర్ విగ్రహ ప్రతిష్టాపన కార్యక్రమంలో పాల్గొన్న మాజీ మంత్రి సిడబ్ల్యూసి మెంబర్ రఘువీరారెడ్డి ఆంధ్రప్రదేశ్ శ్రీ సత్యసాయి జిల్లా మడకశిర నియోజకవర్గం గుడిబండ మండల కేంద్రం నందు ఇరతుర్పి గ్రామం నందు కుల నిర్మూలన కోసం ఎంతో కృషి చేసిన మహనీయులు, మొట్టమొదటి కేంద్ర న్యాయశాఖ మాత్యులు, భారతీయ ప్రముఖ న్యాయవాదులు, రాజ్యాంగ రూపశిల్పి, బడుగు బలహీన వర్గాల ఆశాజ్యోతి డాక్టర్ బిఆర్ అంబేద్కర్ విగ్రహ ప్రతిష్టాపన కార్యక్రమము నిర్వహించడం జరిగింది. ఈ విగ్రహ ప్రతిష్టాపన కార్యక్రమంలో మాజీ మంత్రి సిడబ్ల్యూసి మెంబర్ రఘువీరారెడ్డి, మాజీ ఎమ్మెల్యే సుధాకర్ పాల్గొనడం జరిగింది. ఈ సమావేశంలో మాజీ ఎంపీపీ ఎల్కే నరసింహప్ప, మాజీ సింగిల్ విండో అధ్యక్షులు చంద్రశేఖర్, జెడ్పీటీసీ బూత్రాజు, ఉపాధ్యాయులు శివన్న, మాలింగప్ప మరియు ఎంఆర్పిఎస్ నాయకులతో పాటు అనేకేతర నాయకులు, అధికారులు, అభిమానులు, మహిళలు, ఇతర తదితరులు మరియు గ్రామ ప్రజలు పాల్గొన్నారు. ಈ ಪ್ರೋಗ್ರಾಮ್ ಕೇವಲ ನಮಗಾಗಿ ನಾವೆಲ್ಲ ಮಾಡ್ಕೊಂಡಿರೋದು. ಇವತ್ತು 50 ಮಂದಿ ಎಲ್ಲ ಕುಲಸ್ಥರಿಗಾಗಿನ, ಎಲ್ಲ ಮತಸ್ಥರಿಗಾಗಿನ ಎಲ್ಲರೂ ಇರ್ತದೆ. ನಾವು ಅದಕ್ಕಾಗಿ ಇವತ್ತು ನಮ್ಮ ಸಾಮಾನ್ಯಂತರು, ಕರಿಯಣ್ಣಂತರು, ಇಲ್ಲ ಗ್ರಾಮದಲ್ಲಿ ದೊಡ್ಡ ದೊಡ್ಡರಲ್ಲ, ಎಲ್ಲ ಹರೀಶಪ್ಪ ಎಲ್ಲರೂ ಗೊತ್ತಾದ್ರೆ, ಸಂತೋಷ ಪ್ಲಾನ ಚಪ್ಪಡಿ ಕಾಕ ಎಲ್ಲರೂ ಎಲ್ಲ ಕುಲಸ್ಥರು ಹೇಳಿದ್ದಾರೆ. ಒಬ್ಬರಲ್ಲ ಇವತ್ತು ಅಂಬೇಡ್ಕರ್ ಯಾಕೆ ಇಷ್ಟೊಂದು ಇವತ್ತು ಅಂದ್ರೆ ಪ್ರತಿ ಗ್ರಾಮದಲ್ಲೂ ನಮ್ಮ ರಘುರೆಡ್ಡಿಯವರು ಸುಮಾರು 200 ವಿಗ್ರಹಗಳ ಕೊಡಿಸಿದ್ರು ನಮ್ಮ ತಾಲೂಕಾಗಿ. ನಮ್ಮ ತಾಲೂಕನೆಲ್ಲ ಪಾವಗಡ ತಾಲೂಕರು, ಇಂದಪುರ ತಾಲೂಕರು, ಕಲ್ಯಾಣ ದುರ್ಗ, ರಾಯದುರ್ಗ, ಮಧುಗಿರಿ ತಾತ ಅನ್ನದಾತ, ವಿಗ್ರಹದಾತ. ಮಾತಾಡಿದ್ರೆ ಅಲ್ಲಿ ಎಲ್ಲೋ ಮಾತಾಡಿ ರುಚಿರಲ್ಲ. ಯಾವತ್ತಾಗಿ ಹಣ ಎಲ್ಲಾಗಿ ಒಂದು ವೇದಿಕೆ ಮೇಲೆ ಮಾತಾಡಿದ್ರೆ ಅದು ಬೆಲೆ. ಅದಕ್ಕೆ ಹೇಳ್ತಾರೆ, ನಿಲ್ಲಲು ನಮ್ಮ ಅಸಲಿ ಇಗುಡಿ ಎದುರು ಕೊಟ್ಟು ಬೈದ ಗುಪ್ತ ಚೇತ ಬಂದಪಡ ಅಂತ ಹೇಳ್ತಾರೆ. ಅದು ಆನೆಲ್ಲ ಮಾಡ್ತಾರೆ. ಇವತ್ತು ನಾವು ಎಲ್ಲಿಂದೊಬ್ಬ ಬಂದಲ್ಲ ಸಿಂಪು ಬುದ್ಧಿಗೆ ಇಟ್ಕೊಂಡು ಇನ್ನೊಂದು ಪರಿಕೆ ಅಡ್ಡಾಡಿದ್ರೆ ಅವ್ರ ಅಜ್ಜೆ ತುಳಿಬಾರ್ದು ಅಂತ ಹೇಳಿ ಹಿಂದೆ ಶಾಪೆ ಅದು ಪರಿಕೆ ಯಾವುದು ಕೇಳಪ್ಪಲೆ ದಯವಿಟ್ಟು ಆದ್ರೆ ಈಗ ರಾತ್ರಿ ಮಾತಾಡೋದು ನಾವು ಕೇಳ್ತಾಗ ಹಂಗೆ. ಯಾಕಂದ್ರೆ ನಮ್ಮ ಹೆಜ್ಜೆ ಕೂಡ ತುಳಿದಂತ ಜನ ಐತಿ ಅವಾಗ. ಇವಾಗ ಏನಿಲ್ಲ, ಅವ್ರ ಮನೆ ನಾವು ನಮ್ಮ ಮನೆ ಅವ್ರಿಗೂ ಬಂದಿದ್ವಿ. ಇವತ್ತು ಅದ್ರ ಉದಾಹರಣೆ ಸಾಕ್ಷಾತ್ ರಘುರೆಡ್ಡಿ ಕೂಡ ರಘುರೆಡ್ಡಿ ಮನೆಗೆ ರಘುರೆಡ್ಡಿ ಮನೆಗೆ ರಘುರೆಡ್ಡಿ ಮನೆಗೆ ನಮ್ಮ ಮಾಜಿ ಆ ಕೂಡ ಸಣ್ಣದಾಗೆ ಮಾಡಿರ ಅಜ್ಜಿ ಅನುಮತಿದ್ರು ನರಸಮ್ಮ ಅವ್ರು ಹಾಲು ಕುಡಿದಾರೆ ನಿಂತ. ಯಾಕಂದ್ರೆ ಹಾಲು ಕುಡಿದು ನಮ್ಮ ಮಾದಿರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ, ಅಷ್ಟ ಪ್ರೇಮ ಮಾದಿರ ಅಂದ್ರೆ ಅಷ್ಟು ಪ್ರೇಮ ಅವರಿಗೆ. ಅದಕ್ಕಾಗಿನ ಪ್ರತಿ ಒಬ್ರು ಕೂಡ ಆಯ್ತು. ಹಂಗೆ ಜೀವ ಶಿಷ್ಯಾಗಿರ್ತಾರೆ. ನಾವು ಅಂಬೇಡ್ಕರ್ ಬರ್ದಿದ್ದಾಗಿನ ನಾವೆಲ್ಲ 24 ಗಂಟೆ ಅಂಬೇಡ್ಕರ್ ಕೊಟ್ರ ಶಿಕ್ಷೆ ಇದು. ಪ್ರತಿ ಒಬ್ರು ಚೆನ್ನಾಗಿ ಓದ್ಕೊಂತ, ಪ್ರತಿ ಮಕ್ಕಳು ಓದಿಸಿದ್ರೆ ಆಸ್ತಿ ಮಕ್ಕಳೇ. ದಯವಿಟ್ಟು ಉದ್ಯೋಗ ಬಂದ್ರೆ ಅದೇ ಒಂದೊಂದು ಉದಾಹರಣೆ ಹೇಳ್ತೀವಿ. ನಮ್ದು ಗುಡಿಸು ನಮ್ಮ ಅಣ್ಣ ಒಳ್ಳೆಯವರಿಗಿಂತ ನಮ್ಮ ಕಡೆಯಿಂದ ಬಂದ್ರು ದಯವಿಟ್ಟು ಕೇಳಬೇಕು. ಅವ್ರು 4-8 ಜನ ಬಂದ್ರೆ ಆ ಗುಡಿದ ಕುಟುಂಬ
ಕೊಡ್ಲಿಲ್ಲ ಮೋಸ. ನಿಮ್ ಜೊತೆಗೆ ಮೂವತ್ತು ಅಂತವೈದ್ರೆ 5 ಜನ ಆದ್ಮೇಲೆ ಯಾಕೆ ಅವರೆಲ್ಲ ನಮ್ಮ ಜನ ಬೇರೆ ಜನ ಇಲ್ಲಿ ಅಂದ್ರೆ ಕುಡ್ಲಿಕ್ಕೆ ಇಷ್ಟಪಡಲ್ಲ, ಬಾಡಿಗೆ ಇಷ್ಟಪಡ್ತಾರೆ. ಅದಕ್ಕಾಗಿ ನಾವು ಗುಡ್ಡ ಇಲ್ಲ ಯಾರಿಗೂ. ಈಗ ದಯವಿಟ್ಟು ಎಲ್ಲರೂ ಅಂತ ಮನೆಗಳ ಎಲ್ಲ ನೀವು ಅಡಿಗೆ ಇದ್ದೀರಾ, ದಯವಿಟ್ಟು ಸೋಲಿಸಬೇಕು ಅಂತ ಹೇಳ್ತಾ ಇವತ್ತು ಇಲ್ಲೇ ಒಂದೇ ಒಂದು ವಿಚಾರ ನಮ್ಮ ಮಂಡಲದಾಗೆ ಮಧುವಾದಿಗಳಿದ್ದಾರೆ. ಮಧುವಾದಿ ಅಂದ್ರೆ ಗ್ರಾಮ ಅಂತ ಒಂದು ಆಪೋಸಿಟ್ ಎಂದೆಂದು ಅಂಬೇಡ್ಕರ್ ಉಳ್ಳಾರ ಅಂತ ಇವತ್ತು ಉಳ್ಳಾರ ಆಗ್ತಾ ಇದೆ. ದಯವಿಟ್ಟು ಮನಸ್ಸಾಕ್ಷಿ ಉಳ್ಳಾರ ಆಗ್ಬೇಕಾಗ್ಲಿ ಕೇವಲ ಜನ ಬೆಳೆಸ್ಕೊಂಡ್ರೆ ಅಂತ ಉಳ್ಳಾರ ದಯವಿಟ್ಟು ಆಗ್ಬೇಕು. ಅವ್ರು ಯಾರು ಮಧುವಾದಿ ಸುಮ್ಮನೆ ಜನೋಡ್ಲಿ ಕುಡಿಮಗ್ರಿ ಅಂತ ಮಾಡ್ಬಿಟ್ಟು ದಯವಿಟ್ಟು ಅಂತ ಮನಸ್ಸಿಲ್ಲ. ದೇವರು ಅಂಬೇಡ್ಕರ್ ದೇವ್ರು ಒಳ್ಳೇದು ಮಾಡ್ತಾ ಮಾಜಿ ಊಟ ಮುಟ್ಟಿಸ್ರಿ, ಮೈಸೂರು ಮುಟ್ಟಿಸ್ರಿ, ಬಟ್ಟೆ ಮುಟ್ಟಿಸ್ರಿ, ಬಟ್ಟೆ ಲೋಟ ಅದು ಮುಟ್ಟಿಸ್ತಾರೆ ಕೂಡ ಇವತ್ತು ಅಂಬೇಡ್ಕರ್ ಮುನ್ನರಾಗ್ತಾರೆ. ದಯವಿಟ್ಟು ಅವ್ರ ನುಡಿಗೆ ಶುದ್ಧವಾಗ್ತೈತೆ ನಮ್ಮ ಅಂಬೇಡ್ಕರ್. ದಯವಿಟ್ಟು ಅಂತ ಬಿಟ್ಟು ಮನಸ್ಸನ್ನು ನಾವು ಮಾಜಿ ಉಳ್ಳಾರಲ್ಲ ಒಳ್ಳೆ ಅಂತಂದ್ರೆ ನಮ್ಮ ಅಂಬೇಡ್ಕರ್ ಮುಟ್ಟಾಡ್ರಿ. ಇದು ನಮ್ಮ ಕೇವಲ ನಮ್ಮ ಒಬ್ಬರದೇ ಅಲ್ಲ, ಎಲ್ಲಾ ಜಾತಿಗೂ ಅಂಬೇಡ್ಕರ್. ಜೈ ಭೀಮ್, ಜೈ ಭೀಮ್.